ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಕುಂಭರಾಶಿಯ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಈ ಮನೆಯಲ್ಲಿ ಅಲ್ಲಿಯ ದರ್ಶನ ಅಂದರೆ ಈ ಜ್ಯೋತಿಷ್ಯ ಮತ್ತು ಶಕುನ ಶಾಸ್ತ್ರದ ಪ್ರಕಾರ ಮಹಾಲಕ್ಷ್ಮಿ ಮತ್ತು ಶ್ರೀಕೃಷ್ಣನ ಆಗಮನದ ಒಂದು ಮುನ್ನ ಮನೆಯ ಪವಿತ್ರ ಸ್ಥಳಗಳಲ್ಲಿ ಅಲ್ಲಿಯ ದರ್ಶನವಾಗುವುದು ಅತ್ಯಂತ ಶುಭದಾಯಕ ಅಂತಾನೆ ಅನ್ನಬಹುದು. ಅಲ್ಲಿ ಕಂಡುಬಂದ ತಕ್ಷಣವೇ ಮನಸ್ಸಿನಲ್ಲಿ ಯಾವುದೇ ಜಿಗುಪ್ಸೆ ಪಡದೆ ಶ್ರೀಕೃಷ್ಣನನ್ನು ಸ್ಮರಿಸಿ, ಹೇ ಪ್ರಭು, ನನ್ನ ಮನೆಗೆ ನಿನಗೆ ಸ್ವಾಗತ, ನನ್ನ ಸಕಲ ದಾರಿದ್ರ್ಯವನ್ನ ನಿವಾರಿಸು ಎಂದು ಕೈ ಮುಗಿದು ಆದಷ್ಟು ಪ್ರಾರ್ಥಿಸಿಕೊಳ್ಳಿ. ಮನೆಯ ಮುಖ್ಯ ದ್ವಾರದಲ್ಲಿ ಇರುವೆಗಳ ಸಾಲು. ನಿಮ್ಮ ಮನೆಯ ಪ್ರಧಾನ ದ್ವಾರದ ಹೊಸ್ತಿಲ ಮೇಲೆ ಕಪ್ಪು ಇರುವೆಗಳು ಗುಂಪು ಗುಂಪಾಗಿ ಅಥವಾ ಸಾಲಾಗಿ ಕಂಡುಬಂದರೆ ಅದು ನಿಮಗೆ ಶೀಘ್ರದಲ್ಲೇ ಅಪಾರ ಧನ ಸಂಪತ್ತು ಮತ್ತು ಸ್ಥಿರ ಲಕ್ಷ್ಮಿಯ ಆಗಮನವಾಗುತ್ತಿದೆ ಎಂದರ್ಥ. ಪರಮ ಪವಿತ್ರದ ಸಂಕೇತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ವಿಶ್ವ ಬ್ರಹ್ಮಾಂಡದ ಶಕ್ತಿಗಳು ಮತ್ತು ಕಾಲಚಕ್ರದ ಉರುಳುವಿಕೆ ಮನುಷ್ಯನ ಜೀವನದ ಮೇಲೆ ನಿರಂತರ ಪ್ರಭಾವ ಬೀರುತ್ತಲೇ ಇರುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಪವಿತ್ರ ಹಾಗೂ ಶಕ್ತಿಶಾಲಿ ಗಣಿತದ ಪ್ರಕಾರ ನವಗ್ರಹಗಳ ಚಲನೆಯಲ್ಲಿ ಈಗ ಅತ್ಯಂತ ಅಪರೂಪದ ಮತ್ತು ಮಹತ್ವದ ಬದಲಾವಣೆಯೊಂದು ಸಂಭವಿಸಲಿದೆ. ಈ ಮಹಾ ಬದಲಾವಣೆಯು ಇಡೀ ರಾಶಿ ಚಕ್ರದ ಮೇಲೆಯೇ ತೀವ್ರ ಪರಿಣಾಮ ಬೀರಲಿದ್ದು, ವಿಶೇಷವಾಗಿ ಒಂದು ನಿರ್ದಿಷ್ಟ ರಾಶಿಯ ಜನರಿಗೆ ಇದು ಸುವರ್ಣ ಯುಗದ ಆರಂಭವನ್ನು ಸೂಚಿಸುತ್ತೆ. ಈ ಕಾಲಪುರುಷನ ಆಜ್ಞೆಯಂತೆ ನ್ಯಾಯದ ದೇವತೆಯಾದ ಶನಿ ಮಹಾತ್ಮ ಮತ್ತು ಸಂಕಟಹರಣನಾದ ಶ್ರೀ ಆಂಜನೇಯ ಸ್ವಾಮಿಯ ಜಂಟಿ ಆಶೀರ್ವಾದದ ಮಹಾಯೋಗವು ಈಗ ಸೃಷ್ಟಿಯಾಗಿದೆ. ಮೇ 31ರಿಂದ ಜೂನ್ 5ರವರೆಗಿನ ಈ ದಿನಗಳು, ಈ ದಿನದ ಒಂದು ಕಾಲಾವಧಿಯು ಕೇವಲ ಸಾಮಾನ್ಯ ದಿನಗಳಲ್ಲ. ಇವು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿರುವ ಮಹಾಪರಿವರ್ತನೆಯ ದಿನಗಳು. ಆಕಾಶ ಮಂಡಲದಲ್ಲಿ ಉಂಟಾಗಿರುವ ಗ್ರಹಗಳ ಮೈತ್ರಿಯು ಈ ಅವಧಿಯಲ್ಲಿ 5 ಅತ್ಯಂತ ಶಕ್ತಿಶಾಲಿ ಮತ್ತು ಬಿರುಗಾಳಿಯಂತಹ ಅದ್ಭುತ ಸುದ್ದಿಗಳನ್ನು ನಿಮ್ಮೆಡೆಗೆ ತರಲಿದೆ. ನಿಮ್ಮ ಸುತ್ತಮುತ್ತಲಿರುವ ಜನರು ನಿಮ್ಮ ಅದೃಷ್ಟ ಮತ್ತು ಯಶಸ್ಸನ್ನು ನೋಡಿ ಬೆರಗಾಗುವ ಸಮಯ ಇದು ಹತ್ತಿರ ಬಂದಿದೆ. ಈ ಖಗೋಳದ ಒಂದು ಬದಲಾವಣೆಗಳು ಮತ್ತು ಯೋಗಗಳ ಒಂದು ಸೃಷ್ಟಿ. ಈ ದಿನಗಳಲ್ಲಿ ನವಗ್ರಹಗಳ ರಾಜನಾದ ಶನಿಯು ತನ್ನದೇ ಆದ ಸ್ವಕ್ಷೇತ್ರದಲ್ಲಿ ಅತ್ಯಂತ ಬಲಿಷ್ಠನಾಗಿ ನೆಲೆಸಲಿದ್ದಾನೆ. ಇದರಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಅತ್ಯಂತ ಅಪರೂಪವೆಂದು ಪರಿಗಣಿಸಲಾಗುವ ಈ ಶಶ ಮಹಾಪುರುಷ ರಾಜಯೋಗ ನಿರ್ಮಾಣವಾಗಿದೆ. ಇದರೊಂದಿಗೆ ಸರ್ವಾರ್ಥ ಸಿದ್ಧಿಯೋಗ, ಭಾಗ್ಯೋದಯದ ಯೋಗ ಮತ್ತು ಮಹಾಧನ ಯೋಗಗಳು ಒಂದಕ್ಕೊಂದು ಸಮ್ಮಿಲನಗೊಂಡಿವೆ. ಈ ರೀತಿಯ ಯೋಗಗಳ ಮಹಾಸಂಗಮವು ದಶಕಗಳಿಗೊಮ್ಮೆ ಮಾತ್ರ ಸಂಭವಿಸುತ್ತೆ. ಶನಿದೇವನು ಕೇವಲ ಶಿಕ್ಷೆ ಕೊಡುವನಲ್ಲ, ಅವನು ಕರ್ಮಫಲದಾತ. ನೀವು ಈ ಹಿಂದೆ ಪಟ್ಟ ಕಷ್ಟಗಳೇ ಆಗಿರ್ಬೋದು, ಅನುಭವಿಸಿದ ಅವಮಾನಗಳು ಮತ್ತು ಪ್ರಾಮಾಣಿಕವಾಗಿ ಮಾಡಿದ ಪ್ರಯತ್ನಗಳಿಗೆ ಪ್ರತಿಫಲ ನೀಡುವ ಸಮಯ ಈಗ ಬಂದಿದೆ. ಶನಿಯ ಶಶಯೋಗವು ನಿಮ್ಮ ಆಲೋಚನೆಗಳಿಗೆ ಸ್ಥಿರತೆಯನ್ನು ತರುತ್ತೆ, ನಿಮ್ಮ ನಿರ್ಧಾರಗಳನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತೆ. ಮತ್ತೊಂದೆಡೆ ಈ ಭಗವಾನ್ ಬಜರಂಗ ಬಲಿಯು ನಿಮ್ಮ ದಾರಿಯಲ್ಲಿರುವ ಈ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು, ಈ ದೃಷ್ಟಿದೋಷಗಳು ಮತ್ತು ಶತ್ರುಗಳ ಸಂಚುಗಳನ್ನು ಧೂಳಿಪಟ ಮಾಡಲು ಸಿದ್ಧನಾಗಿದ್ದಾನೆ. ಈ ದೈವಿಕ ಶಕ್ತಿಗಳ ರಕ್ಷಕ ಕವಚ ನಿಮ್ಮ ಸುತ್ತ ಇರುವುದರಿಂದ ನಿಮ್ಮ ಜೀವನದ ಆರ್ಥಿಕ, ಸಾಮಾಜಿಕ ಮತ್ತು ಕೌಟುಂಬಿಕ ರಂಗಗಳಲ್ಲಿ ಬಿರುಗಾಳಿಯಂತಹ ವೇಗದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಗಾಳಿಯಂತೆ ಬೀಸಲಿವೆ. ಈ ಮೊದಲನೆಯ ಮಹಾಸುದ್ದಿ, ಆರ್ಥಿಕ ದಿವಾಳಿತನದಿಂದ ಅಪಾರ ಧನ ಪ್ರಾಪ್ತಿಯ ಆಗಮನ. ನಿಮ್ಮ ಜೀವನದಲ್ಲಿ ಈ ಕಳೆದ ಹಲವು ವರ್ಷಗಳಿಂದ ಕಾಡುತ್ತಿದ್ದ ಅತಿ ದೊಡ್ಡ ಸಮಸ್ಯೆ ಎಂದರೆ ಅದು ಹಣಕಾಸಿನ ಒಂದು ಅಭಾವ ಮತ್ತು ಸಾಲದ ಸುಳಿ. ಎಷ್ಟು ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ಹಣ ನಿಲ್ಲುತ್ತಿರಲಿಲ್ಲ. ಒಂದು ಕಡೆ ಹಣ ಬಂದರೆ 10 ಕಡೆ ಖರ್ಚಾಗುತ್ತಿತ್ತು. ಆದರೆ ಈ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಸೃಷ್ಟಿಯಾಗಿರುವ ಈ ಮಹಾಧನಯೋಗ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ತಲೆ ಕೆಳಕಾಗಿಸಲಿದೆ. ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ನೀವು ನಿರೀಕ್ಷಿಸಿದ ಮೂಲಗಳಿಂದ ಹಣದ ಹರಿವು ಆರಂಭವಾಗಲಿದೆ. ಬಹಳ ದಿನಗಳಿಂದ ಯಾರಿಗೋ ಸಾಲ ಕೊಟ್ಟು ಆ ಹಣ ಕೈಬಿಟ್ಟು ಹೋಯಿತು ಎಂದು ನೀವು ಕೈ ತೆಳೆದುಕೊಂಡಿದ್ದ ಬಾಕಿ ಹಣ ಈ ಅವಧಿಯಲ್ಲಿ ನಿಮ್ಮ ಕೈ ಸೇರಲಿದೆ. ಪಿತ್ರಾರ್ಜಿತ ಆಸ್ತಿ ಪಾಸ್ತಿಗಳಿಗೆ ಸಂಬಂಧಿಸಿದಂತೆ ಕೋರ್ಟ್ ಕಚೇರಿಗಳಲ್ಲಿ ನಡೆಯುತ್ತಿದ್ದ ವಿವಾದಗಳು ನಿಮಗೆ ಸಕಾರಾತ್ಮಕವಾಗಿ ಬಗೆಹರಿದು ಆದ್ದರಿಂದ ದೊಡ್ಡ ಮಟ್ಟದ ಆರ್ಥಿಕ ಲಾಭವಾಗಲಿದೆ. ಈ ಹೊಸ ಹೂಡಿಕೆಗಳನ್ನು ಮಾಡಲು ಇದು ಅತ್ಯಂತ ಪ್ರಶಸ್ತವಾದ ಸಮಯವಾಗಿದ್ದು
ಈ ಲಾಟರಿ, ಶೇರ್ ಮಾರ್ಕೆಟ್ ಅಥವಾ ಕಮಿಷನ್ ದಂಧೆಗಳಲ್ಲಿ ತೊಡಗಿಸಿಕೊಂಡವರಿಗೆ ಆಕಸ್ಮಿಕ ಧನಲಾಭ ಕಾದಿದೆ. ನಿಮ್ಮ ತಲೆಯ ಮೇಲಿದ್ದ ಸಾಲದ ಹೊರೆ ಇಳಿದು ನೆಮ್ಮದಿಯ ನಿಟ್ಟುಸಿರು ಬಿಡುವ ಸಮಯ ಇದು. ಎರಡನೆಯ ಮಹಾಸುದ್ದಿ, ವೃತ್ತಿ ಜೀವನ ಮತ್ತು ಉದ್ಯೋಗ ರಂಗದಲ್ಲಿ ಅಭೂತಪೂರ್ವ ಯಶಸ್ಸು. ಉದ್ಯೋಗಸ್ಥರಿಗೆ ಮತ್ತು ನಿರುದ್ಯೋಗಿಗಳಿಗೆ ಈ ದಿನಗಳು ಅತ್ಯಂತ ಮಹತ್ವದ ತಿರುವನ್ನು ನೀಡಲಿವೆ. ನೀವು ಕಳೆದ ಹಲವು ತಿಂಗಳುಗಳಿಂದ ಉತ್ತಮ ಕೆಲಸಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದರೆ ನಿಮ್ಮ ವಿದ್ಯಾರ್ಹತೆ ಮತ್ತು ಪ್ರತಿಭೆಗೆ ತಕ್ಕಂತೆ ಅತ್ಯುನ್ನತ ಕಂಪನಿಗಳಿಂದ ಉದ್ಯೋಗದ ಆಫರ್ ಬರಲಿದೆ. ನೀವು ಬರೆದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಫಲಿತಾಂಶಗಳು ನಿಮ್ಮ ಪರವಾಗಿ ಬರಲಿವೆ. ಇನ್ನು ಈಗಾಗಲೇ ಉದ್ಯೋಗದಲ್ಲಿ ಇರುವವರಿಗೆ ಆಫೀಸಿನಲ್ಲಿ ಇದ್ದಂತಹ ರಾಜಕೀಯ ಶತ್ರುಗಳ ಕಾಟ ಮತ್ತು ಈ ಕಿರಿಕಿರಿಗಳು ಸಂಪೂರ್ಣವಾಗಿ ಕೊನೆಗೊಳ್ಳಲಿವೆ. ನಿಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸುವ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಪ್ರಮೋಷನ್ ಜೊತೆಗೆ ಸಂಬಳದಲ್ಲಿ ಗಣನೀಯ ಪ್ರಮಾಣದ ಹೆಚ್ಚಳವನ್ನು ನೀಡಲಿದ್ದಾರೆ. ಸಮಾಜದಲ್ಲಿ ಮತ್ತು ಕಚೇರಿಯಲ್ಲಿ ನಿಮ್ಮ ಗೌರವ ಸ್ಥಾನಮಾನಗಳು ಹೆಚ್ಚಾಗಲಿವೆ. ನಿಮ್ಮ ಮಾತಿಗೆ ಬೆಲೆ ಸಿಗಲಿದ್ದು, ನಿಮ್ಮ ಕೈಕೆಳಗೆ ಕೆಲಸ ಮಾಡುವ ಸಿಬ್ಬಂದಿ ವರ್ಗದವರು ನಿಮಗೆ ಸಂಪೂರ್ಣ ಸಹಕಾರ ನೀಡಲಿದ್ದಾರೆ. ಈ ಮೂರನೆಯ ಮಹಾಸುದ್ದಿ, ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದಲ್ಲಿ ದಿನದೂಡುತ್ತಿದ್ದ ಕಾಲ ಮುಗಿದು ವಿಜಯದ ಆರಂಭ. ನೀವು ಸಣ್ಣ ಉದ್ಯಮ ಇರಲಿ ಅಥವಾ ದೊಡ್ಡ ಮಟ್ಟದ ಈ ಒಂದು ಫ್ಯಾಕ್ಟರಿಗಳನ್ನು ನಡೆಸುತ್ತಿರಲಿ, ಕಳೆದ ಕೆಲವು ಸಮಯದಿಂದ ಮಾರುಕಟ್ಟೆಯಲ್ಲಿ ತೀವ್ರ ಹಿಂಜರಿತವನ್ನು ಅನುಭವಿಸಿದ್ದೀರಿ. ಈ ಗ್ರಾಹಕರ ಕೊರತೆ, ಹೂಡಿಕೆಗೆ ಬಂಡವಾಳದ ಕೊರತೆಯಿಂದಾಗಿ ವ್ಯಾಪಾರವನ್ನು ಮುಚ್ಚುವ ಪರಿಸ್ಥಿತಿ ಬಂದಿರಬಹುದು. ಆದರೆ ಈಗ ಶನಿ ಮಹಾತ್ಮನ ಶಶಯೋಗದ ಪ್ರಭಾವದಿಂದ ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮತ್ತು ನಿಮ್ಮ ಗುಣಮಟ್ಟಕ್ಕೆ ಭಾರೀ ಬೇಡಿಕೆ ಬರಲಿದೆ. ಈ ಹೊಸ ಮತ್ತು ದೀರ್ಘಾವಧಿಯ ದೊಡ್ಡ ಕಾಂಟ್ರಾಕ್ಟ್ಗಳು ಅಥವಾ ಆರ್ಡರ್ಗಳು ನಿಮ್ಮ ಕೈ ಸೇರಲಿವೆ. ನಿಮ್ಮ ಉತ್ಪಾದನಾ ವಲಯದಲ್ಲಿ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದ ಅಥವಾ ಹೊರ ರಾಜ್ಯಗಳ ದೊಡ್ಡ ಡೀಲ್ಗಳು ಕುದುರಲಿವೆ. ಪಾಲುದಾರಿಕೆ ವ್ಯಾಪಾರದಲ್ಲಿ ಇದ್ದ ಗೊಂದಲಗಳು ಬಗೆಹರಿದು ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಬ್ಯಾಂಕ್ಗಳಿಂದ ಸುಲಭವಾಗಿ ಸಾಲ ಸೌಲಭ್ಯಗಳು ದೊರೆಯಲಿವೆ. ನಿಮ್ಮ ಪ್ರತಿಸ್ಪರ್ಧಿಗಳು ಅಥವಾ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ನೋಡಿ ತಾವಾಗಿಯೇ ಮೌನವಾಗಿರಲಿದ್ದಾರೆ. ಈ ನಾಲ್ಕನೆಯ ಮಹಾಸುದ್ದಿ, ಕೌಟುಂಬಿಕ ಕ್ಲೇಶಗಳ ಮುಕ್ತಿ ಮತ್ತು ಸಂತಾನ ಭಾಗ್ಯದ ಮಹಾಯೋಗ. ಯಾವ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುವುದಿಲ್ಲವೋ ಆ ಮನೆಯಲ್ಲಿ ಲಕ್ಷ್ಮೀದೇವಿಯು ನೆಲೆಸುವುದಿಲ್ಲ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ದೊಡ್ಡ ಮಟ್ಟದ ಜಗಳಗಳು, ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ತಿಳುವಳಿಕೆಗಳು ಉಂಟಾಗುತ್ತಿದ್ದರೆ ಆ ಎಲ್ಲ ನಕಾರಾತ್ಮಕ ಶಕ್ತಿಗಳು ಈಗ ದೂರವಾಗಲಿವೆ. ಈ ಗಂಡ ಹೆಂಡತಿಯ ನಡುವೆ ಇದ್ದಂತಹ ಮನಸ್ತಾಪಗಳು, ಕೋರ್ಟ್ ಮೆಟ್ಟಿಲೇರಿದ್ದ ಕೌಟುಂಬಿಕ ಕಲಹಗಳು ಈ 7 ದಿನಗಳಲ್ಲಿ ಪರಸ್ಪರ ಮಾತುಕತೆಯ ಮೂಲಕ ಸುಸಂಖ್ಯಾತಗೊಳ್ಳಲಿವೆ. ನಿಮ್ಮ ಸಂಗಾತಿಯು ನಿಮ್ಮ ಎಲ್ಲ ನಿರ್ಧಾರಗಳಿಗೂ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಇಷ್ಟೇ ಅಲ್ಲದೆ ಮದುವೆಯಾಗಿ ಹಲವು ವರ್ಷಗಳಾಗಿದ್ದರೂ ಸಂತಾನ ಭಾಗ್ಯವಿಲ್ಲದೆ ಸಮಾಜದಲ್ಲಿ ನೆಂಟಿಷ್ಟರ ನಡುವೆ ಅವಮಾನ ಹಾಗೂ ಮಾನಸಿಕ ವೇದನೆ ಅನುಭವಿಸುತ್ತಿದ್ದ ದಂಪತಿಗಳಿಗೆ ಈ ಅವಧಿಯಲ್ಲಿ ಅತ್ಯಂತ ಮಿಗಿಲಾದ ದೈವಿಕ ಸುದ್ದಿ ಸಿಗಲಿದೆ. ಗ್ರಹಗಳ ಅನುಕೂಲಕರ ಸ್ಥಾನ ಬದಲಾವಣೆಯಿಂದಾಗಿ ನಿಮ್ಮ ಮನೆಯ ಈ ಹೊಸ ಅತಿಥಿ ಆಗಮದ ಸಂತಾನ ಪ್ರಾಪ್ತಿ ದಾರಿ ಸುಗಮವಾಗುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯ, ವಿವಾಹ, ನಿಶ್ಚಿತಾರ್ಥ ಅಥವಾ ನಾಮಕರಣದಂತಹ ಶುಭ ಸಮಾರಂಭಗಳ ಈ ರೂಪರೇಷೆಗಳು ಸಿದ್ಧವಾಗಲಿದ್ದು ಇಡೀ ಕುಟುಂಬದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದೆ. ಐದನೆಯ ಮಹಾಸುದ್ದಿ, ಮಕ್ಕಳ ವಿದೇಶ ಪ್ರಯಾಣದ ಕನಸು ನನಸು ಮತ್ತು ಉನ್ನತ ಶಿಕ್ಷಣದ ಒಂದು ಯಶಸ್ಸು. ನಿಮ್ಮ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ, ಹೊಸ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಎಂದು ಹಗಲು ರಾತ್ರಿ ಕನಸು ಕಾಣ್ತಿದ್ರೆ ಅದಕ್ಕೆ ಎದುರಾಗುತ್ತಿದ್ದ ವೀಸಾ ಸಮಸ್ಯೆಗಳು, ಪಾಸ್ಪೋರ್ಟ್ ವಿಳಂಬಗಳು ಮತ್ತು ಆರ್ಥಿಕ ಅಡಚಣೆಗಳು ಈ ವಾರದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ವಿದೇಶಿ ವಿಶ್ವವಿದ್ಯಾಲಯಗಳಿಂದ ಅಡ್ಮಿಷನ್ ಲೆಟರ್ಗಳು ಅಥವಾ ಜಾಗತಿಕ ಕಂಪನಿಗಳಿಂದ ಆಫರ್ ಲೆಟರ್ಗಳು ನಿಮ್ಮ ಕೈ ಸೇರಲಿವೆ. ಶಿಕ್ಷಣ ರಂಗದಲ್ಲಿರುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಲಿದ್ದು ಶನಿದೇವನ ಕೃಪೆಯಿಂದ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಅತ್ಯುತ್ತಮ ಅಂಕಗಳು ಲಭಿಸಲಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಯುವಕ ಯುವತಿಯರಿಗೆ ಈ 7 ದಿನಗಳಲ್ಲಿ ಕೈಗೊಳ್ಳುವ ನಿರ್ಧಾರಗಳು ಭವಿಷ್ಯದ ಬದುಕಿಗೆ ಭದ್ರ ಬುನಾದಿ ಹಾಕಲಿವೆ. ನಿಮ್ಮ ಮಕ್ಕಳ ಪ್ರಗತಿಯನ್ನು ಕಂಡು ಸಮಾಜದಲ್ಲಿ ನಿಮ್ಮ ಕೀರ್ತಿ ಮತ್ತು ಹೆಮ್ಮೆ ಹೆಚ್ಚಾಗಲಿದ್ದು ಎಂತಹ ಅದ್ಭುತ ಮಕ್ಕಳನ್ನು ಪಡೆದಿದ್ದಾರೆ ಎಂದು ಜನರು ನಿಮ್ಮನ್ನು ಕೊಂಡಾಡುವ ಸಮಯ ಇದಾಗಿದೆ. ಜೀವನದಲ್ಲಿ ನೀವು ಈ ಹಿಂದೆ ಮಾಡಿದ ಧರ್ಮ ಕಾರ್ಯಗಳು, ಯಾರಿಗೋ ಸಹಾಯ ಮಾಡಿ ಮರೆತು ಹೋದ ಘಟನೆಗಳು ಮತ್ತು ನಿಮ್ಮ ಪ್ರಾಮಾಣಿಕ ಉದ್ಯೋಗ ನಿಷ್ಠೆಗೆ ಈಗ ಪ್ರಕೃತಿಯು ವಾಪಸ್ ಪ್ರತಿಫಲ ನೀಡಲು ಶುರು ಮಾಡಿದೆ. ನೀವು ಈ ಹಿಂದೆ ಅನುಭವಿಸಿದ ಪ್ರತಿಯೊಂದು ಹನಿ ಕಣ್ಣೀರಿಗೂ, ಅನುಭವಿಸಿದ ಪ್ರತಿಯೊಂದು ರಾತ್ರಿಯ ನಿದ್ರಾಹೀನತೆಗೂ
ನ್ಯಾಯ ಸಿಗುವ ಕಾಲ ಇದಾಗಿದೆ. ಶನಿದೇವನು ನಿಮ್ಮ ಕರ್ಮದ ಲೆಕ್ಕಾಚಾರವನ್ನು ಪೂರ್ಣಗೊಳಿಸಿ ಶುಭ ಫಲಗಳ ಮಳೆಯನ್ನು ಸುರಿಸಲಿದ್ದಾನೆ. ತಡೆಹಿಡಿಯಲ್ಪಟ್ಟಿದ್ದ ಎಲ್ಲ ಸರ್ಕಾರಿ ಕೆಲಸಗಳು, ಲೈಸೆನ್ಸ್ಗಳು ಮತ್ತು ಕಾಂಟ್ರಾಕ್ಟ್ಗಳು ಯಾವುದೇ ಲಂಚ ಅಥವಾ ಅಡೆತಡೆಗಳಿಲ್ಲದೆ ಸುಲಭವಾಗಿ ನಿಮ್ಮ ಹೆಸರಿಗೆ ಮಂಜೂರಾಗಲಿವೆ. ಗ್ರಹಗತಿಗಳು ನಿಮ್ಮ ಪರವಾಗಿವೆ ಮತ್ತು ಅದೃಷ್ಟದ ಬಾಗಿಲು ತೆರೆದಿದೆ ಎಂದ ತಕ್ಷಣ ಮನುಷ್ಯನಿಗೆ ಅತಿ ಆತ್ಮವಿಶ್ವಾಸ ಬರುವುದು ಸಹಜ. ಆದರೆ ನೆನಪಿಡಿ, ಶನಿದೇವನು ಕೇವಲ ಯಶಸ್ಸನ್ನು ನೀಡುವುದಿಲ್ಲ, ನಿಮ್ಮ ನಡವಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾನೆ. ಈ ಅವಧಿಯಲ್ಲಿ ನಿಮಗೆ ಸಿಗುವ ಭಾರೀ ಯಶಸ್ಸು ಅಥವಾ ಹಣವನ್ನು ಕಂಡು ನಿಮ್ಮಲ್ಲಿ ಅಹಂಕಾರ ತಲೆದೂಗಿದರೆ ಬಂದಷ್ಟೇ ವೇಗವಾಗಿ ಎಲ್ಲವೂ ಕೈಬಿಟ್ಟು ಹೋಗಬಹುದು. ನಿಮ್ಮ ಯಶಸ್ಸನ್ನು ತಲೆಗೆ ಏರಿಸಿಕೊಳ್ಳಬೇಡಿ. ಎಲ್ಲರೊಂದಿಗೆ ವಿನಮ್ರತೆಯಿಂದ ಮತ್ತು ಸೌಮ್ಯವಾಗಿ ವರ್ತಿಸಿ. ನಿಮ್ಮ ಮಾತುಗಳಲ್ಲಿ ಮೃದುತ್ವವಿರಲಿ. ಕಟುವಾದ ಅಥವಾ ಯಾರನ್ನೋ ಹೀಯಾಳಿಸುವ ಮಾತುಗಳು ನಿಮ್ಮ ಇಷ್ಟು ದಿನಗಳ ಪುಣ್ಯವನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡಬಲ್ಲವು. ಕೋಪದ ಕೈಗೆ ಬುದ್ಧಿ ಕೊಟ್ಟು ಯಾರ ಮನಸ್ಸನ್ನು ನೋಯಿಸಬೇಡಿ. ಈ ದಿನಗಳಲ್ಲಿ ನೀವು ಮಾಡಬೇಕಾದ ಅತ್ಯಂತ ಪ್ರಮುಖವಾದ ಕೆಲಸವೆಂದರೆ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಗೌಪ್ಯವಾಗಿಡುವುದು. ನಿಮಗೆ ಯಾವುದಾದರೂ ಹೊಸ ಉದ್ಯೋಗ ಸಿಕ್ಕರೆ, ದೊಡ್ಡ ಆಸ್ತಿ ಖರೀದಿ ಮಾಡುತ್ತಿದ್ದರೆ ಅಥವಾ ವಿದೇಶಕ್ಕೆ ಹೋಗುವ ಪ್ಲಾನ್ ಇದ್ದರೆ ಆ ಕೆಲಸ ಸಂಪೂರ್ಣವಾಗಿ ಮುಗಿಯುವವರೆಗೂ ನಿಮ್ಮ ಆಪ್ತ ಸ್ನೇಹಿತರು ಅಥವಾ ನೆರೆಹೊರೆಯವರ ಬಳಿ ಹಂಚಿಕೊಳ್ಳಬೇಡಿ. ಸಮಾಜದಲ್ಲಿ ನಿಮ್ಮ ಏಳಿಗೆಯನ್ನು ಸಹಿಸದ ವಿರೋಧಿಗಳು ಅಥವಾ ನಿಮ್ಮ ಬೆನ್ನ ಹಿಂದೆಯೇ ಇರುವ ನಕಲಿ ಹಿತೈಷಿಗಳು ನಿಮ್ಮ ಕೆಲಸವನ್ನು ಕೆಡಿಸಲು ತಂತ್ರ ಹೂಡಬಹುದು. ನಿಮ್ಮ ಐಡಿಯಾಗಳನ್ನು ಕದ್ದು ಅವರು ಯಶಸ್ಸು ಕಾಣಬಹುದು. ಆದ್ದರಿಂದ ನಿಮ್ಮ ಮುಂದಿನ ಹೆಜ್ಜೆ ಏನೆಂಬುದು ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ತಿಳಿಯಬಾರದು. ನಿಮಗೆ ಆಕಸ್ಮಿಕವಾಗಿ ಈ ಧನಲಾಭವಾಗುತ್ತಿದೆ ಅಥವಾ ಉದ್ಯಮದಲ್ಲಿ ಭಾರೀ ಲಾಭ ಬರುತ್ತಿದೆ ಎಂದು ತಿಳಿದ ತಕ್ಷಣ ಹಣವನ್ನು ದುಂದುವೆಚ್ಚ ಮಾಡಬೇಡಿ. ನಿಮ್ಮ ಬಜೆಟನ್ನು ಅತ್ಯಂತ ಯೋಜನಾಬದ್ಧವಾಗಿ ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ 6 ದಿನಗಳ ಅವಧಿಯಲ್ಲಿ ಯಾರೇ ಬಂದು ಕೇಳಿದರೂ ದೊಡ್ಡ ಮೊತ್ತದ ಹಣವನ್ನು ಸಾಲದ ರೂಪದಲ್ಲಿ ಕೊಡಬೇಡಿ. ಈ ಸಮಯದಲ್ಲಿ ನೀವು ಯಾರಿಗಾದರೂ ಸಾಲ ನೀಡಿದರೆ ಆ ಹಣ ಮರಳಿ ಬರುವುದು ಅಸಾಧ್ಯ. ಇದರಿಂದ ನಿಮ್ಮ ಸಂಬಂಧವೂ ಹಾಳಾಗಿ ಹಣವೂ ಕೈಬಿಟ್ಟು ಹೋಗುತ್ತೆ. ಅನಿವಾರ್ಯ ಪರಿಸ್ಥಿತಿ ಎದುರಾದರೆ ಮಾತ್ರ ಯೋಚಿಸಿ ನಿರ್ಧಾರ ಕೈಗೊಳ್ಳಿ. ಇಲ್ಲದಿದ್ದರೆ ನಯವಾಗಿಯೇ ತಿರಸ್ಕರಿಸಿ. ಗ್ರಹಗಳು ಅನುಕೂಲಕರವಾಗಿದ್ದರೂ ಸಣ್ಣ ನಿರ್ಲಕ್ಷ್ಯವು ನಿಮ್ಮನ್ನು ಕಾನೂನಿನ ಕಣ್ಣಿನಲ್ಲಿ ತಪ್ಪಿತಸ್ಥರನ್ನಾಗಿ ಮಾಡಬಹುದು. ಈ ವಾರದಲ್ಲಿ ಯಾವುದೇ ರೀತಿಯ ಅನಗತ್ಯ ಜಗಳಗಳು, ರಸ್ತೆ ಬದಿಯ ವಿವಾದಗಳು ಅಥವಾ ರಾಜಕೀಯ ವಿಷಯಗಳಲ್ಲಿ ತಲೆ ಹಾಕಬೇಡಿ. ಹಳೆಯ ಕೋರ್ಟ್ ಕೇಸ್ಗಳಿದ್ದರೆ ಅವುಗಳನ್ನು ಈ ವಾರ ಯಥಾಸ್ಥಿತಿಯಲ್ಲಿಡಲು ಪ್ರಯತ್ನಿಸಿ. ಹೊಸದಾಗಿ ಯಾವುದೇ ವಿವಾದಾತ್ಮಕ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ. ಸರ್ಕಾರಿ ದಾಖಲೆಗಳೇ ಆಗಿರಬಹುದು, ಆಸ್ತಿ ಪತ್ರಗಳು ಮತ್ತು ತೆರಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಅತ್ಯಂತ ಜಾಗರೂಕತೆಯಿಂದ ಲಾಕರ್ನಲ್ಲಿ ಇರಿಸಿ. ಕಳ್ಳತನ ಅಥವಾ ದಾಖಲೆಗಳು ನಾಶ ಆಗುವ ಸಣ್ಣ ಪ್ರಮಾಣದ ಈ ಯೋಗ ಇರುವುದರಿಂದ ಆದಷ್ಟು ಎಚ್ಚರವಿರಲಿ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಇದ್ದಂತಹ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪ, ಅತ್ತೆ ಮಾವಂದಿರ ಕಿರಿಕಿರಿ ಅಥವಾ ಸಣ್ಣ ವಿಷಯಗಳಿಗೆ ಬರುತ್ತಿದ್ದ ಭಿನ್ನಾಭಿಪ್ರಾಯಗಳು ಈ ವಾರದಲ್ಲಿ ಸಂಪೂರ್ಣವಾಗಿ ಶಮನವಾಗಲಿವೆ. ಶನಿದೇವನ ಪ್ರಭಾವದಿಂದ ನಿಮ್ಮ ಸಂಗಾತಿಗೆ ನಿಮ್ಮ ಕಷ್ಟ ಮತ್ತು ಪರಿಶ್ರಮದ ನೈಜ ಅರಿವಾಗಲಿದೆ. ಅವರು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಾಥ್ ನೀಡಲಿದ್ದಾರೆ. ಸಂಜೆ ವೇಳೆಗೆ ಒಟ್ಟಿಗೆ ಕುಳಿತು ಭವಿಷ್ಯದ ಆರ್ಥಿಕ ಯೋಜನೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸಲು ಇದು ಸೂಕ್ತ ಸಮಯ. ಹಳೆಯ ತಪ್ಪುಗಳನ್ನು ಮರೆತು ಪರಸ್ಪರ ಕ್ಷಮಿಸುವ ಗುಣ ನಿಮ್ಮಲ್ಲಿ ಮೂಡಲಿದ್ದು ಇದು ನಿಮ್ಮ ದಾಂಪತ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ. ಯಾರಿಗೆ ಮದುವೆಯ ವಯಸ್ಸು ಮೀರಿದರೂ ಸೂಕ್ತ ವರ ಅಥವಾ ವಧು ಸಿಗದೆ ನಿರಾಶರಾಗಿದ್ದರೋ ಅಂತಹವರಿಗೆ ಈ 6 ದಿನಗಳಲ್ಲಿ ಅತ್ಯಂತ ಯೋಗವಾದ ಮತ್ತು ಶ್ರೀಮಂತ ಕುಟುಂಬದಿಂದ ಸಂಬಂಧಗಳು ಹುಡುಕಿಕೊಂಡು ಬರಲಿವೆ. ನಿಮ್ಮ ಜಾತಕದಲ್ಲಿರುವ ಗುರು ಮತ್ತು ಶನಿಯ ಜಂಟಿ ದೃಷ್ಟಿಯಿಂದಾಗಿ ವಿವಾಹದ ಮಾತುಕತೆಗಳು ಅತ್ಯಂತ ವೇಗವಾಗಿ ಪ್ರಗತಿ ಕಾಣಲಿವೆ. ನೀವು ಯಾರಿಗಾದರೂ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು ಎಂದುಕೊಂಡಿದ್ದರೆ ಈ ವಾರದಲ್ಲಿ ಧೈರ್ಯವಾಗಿ ಮುನ್ನಡೆಸಬಹುದು. ಯಶಸ್ಸು ನಿಮ್ಮದಾಗಲಿದೆ. ಪ್ರೇಮಿಗಳ ನಡುವೆ ಇದ್ದ ಗೊಂದಲಗಳು ದೂರವಾಗಿ ಮನೆಯವರ ಒಪ್ಪಿಗೆಯೊಂದಿಗೆ ಮದುವೆಯ ಬಂಧಕ್ಕೆ ಒಳಗಾಗುವ ದಾರಿ ಸುಗಮವಾಗಲಿದೆ. ಮನೆ ಎಂದಮೇಲೆ ಸಣ್ಣ ಪುಟ್ಟ ಜಗಳಗಳು ಇದ್ದದ್ದೇ ಸಹಜ. ಈ ವಾರದಲ್ಲಿ ಮಕ್ಕಳ ಶಿಕ್ಷಣ, ಅವರ ನಡವಳಿಕೆ ಅಥವಾ ಅವರ ಮದುವೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಗಂಡ ಹೆಂಡತಿಯ ನಡುವೆ ಸಣ್ಣ ಮಟ್ಟದ ವಾಗ್ವಾದ ಅಥವಾ ಈ ನೋವು ನಡೆಯುವ ಸಾಧ್ಯತೆ ಇದೆ. ಆದರೆ ಈ ಗೊಂದಲವು ದೀರ್ಘಕಾಲ ಉಳಿಯುವುದಿಲ್ಲ. ನಿಮ್ಮ ಸಂಗಾತಿಯೊಂದಿಗೆ ಶಾಂತಿಯುತವಾಗಿ ಕುಳಿತು ಮಾತನಾಡುವುದರಿಂದ ಅತ್ಯಂತ ಸುಲಭವಾಗಿ ಮಕ್ಕಳ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು
ಮಕ್ಕಳ ಮೇಲೆ ನಿಮ್ಮ ಕೋಪವನ್ನು ತೋರಿಸುವ ಬದಲು ಅವರಿಗೆ ಪ್ರೀತಿಯಿಂದ ಮಾರ್ಗದರ್ಶನ ನೀಡುವುದು ಅವರ ಭವಿಷ್ಯಕ್ಕೆ ತುಂಬಾ ಒಳ್ಳೆಯದು. ನಿಮ್ಮ ಜಾತಕದಲ್ಲಿ ಸೃಷ್ಟಿಯಾಗಿರುವ ಮಹಾಧನಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗದ ನೇರ ಪ್ರಭಾವವು ಈ ವಾರ ನಿಮ್ಮ ಉದ್ಯೋಗ ರಂಗದ ಮೇಲೆ ಬೀರಲಿದೆ. ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಅರ್ಹತೆ ಇದ್ದರೂ ಸೂಕ್ತ ಕೆಲಸ ಸಿಗದೆ ಸಂದರ್ಶನಗಳಲ್ಲಿ ಕೊನೆಯ ಹಂತದಲ್ಲಿ ತಿರಸ್ಕಾರಗೊಂಡು ಮಾನಸಿಕವಾಗಿ ಕುಗ್ಗಿದ್ದ ನಿರುದ್ಯೋಗಿ ಯುವಕ ಯುವತಿಯರಿಗೆ ಈ 6 ದಿನಗಳು ಅದೃಷ್ಟದ ಬಾಗಿಲನ್ನು ತೆರೆಯಲಿವೆ. ನೀವು ನಿರೀಕ್ಷಿಸಿದ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳಿಂದ ಅಥವಾ ಸರ್ಕಾರಿ ವಲಯದಿಂದ ನಿಮಗೆ ಉದ್ಯೋಗದ ಆಫರ್ ಲೆಟರ್ ಬರಲಿದೆ. ಈ ಅವಧಿಯಲ್ಲಿ ಸಿಗುವ ಯಾವುದೇ ಸಣ್ಣ ಅವಕಾಶವನ್ನು ಕಡೆಗಣಿಸಬೇಡಿ, ಏಕೆಂದರೆ ಈಗ ಸಿಗುವ ಸಣ್ಣ ಉದ್ಯೋಗವೇ ನಿಮ್ಮ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಮೆಟ್ಟಿಲಾಗಲಿದೆ. ಈಗಾಗಲೇ ಅಂದರೆ ಸಾಫ್ಟ್ವೇರ್ ಆಗಿರ್ಬೋದು, ಬ್ಯಾಂಕಿಂಗು, ಶಿಕ್ಷಣ ಅಥವಾ ಯಾವುದೇ ಖಾಸಗಿ ಒಂದು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಉದ್ಯೋಗಿಗಳಿಗೆ ಇದು ಅತ್ಯಂತ ಲಾಭದಾಯಕ ಅವಧಿ. ಕಚೇರಿಯಲ್ಲಿ ನಿಮ್ಮನ್ನು ತುಳಿಯಲು ಯತ್ನಿಸುತ್ತಿದ್ದ ವಿರೋಧಿಗಳು ಮತ್ತು ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದ ಸಹೋದ್ಯೋಗಿಗಳು ಶನಿದೇವನ ನ್ಯಾಯದ ದೃಷ್ಟಿಯಿಂದ ತಾವಾಗಿಯೇ ಮೌನವಾಗಿರಲಿದ್ದಾರೆ. ನಿಮ್ಮ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ನಿಮ್ಮ ಮೇಲಾಧಿಕಾರಿಗಳು ಮತ್ತು ಉನ್ನತ ಅಧಿಕಾರಿಗಳು ಮುಕ್ತ ಕಂಠದಿಂದ ಹೇಳಲಿದ್ದಾರೆ. ಇದರ ಫಲವಾಗಿ ನಿಮಗೆ ಉನ್ನತ ಹುದ್ದೆ ಸಿಗುವ ಜೊತೆಗೆ ನಿಮ್ಮ ಮಾಸಿಕ ವೇತನದಲ್ಲಿ ಭಾರೀ ಪ್ರಮಾಣದ ಹೆಚ್ಚಳವಾಗಲಿದೆ. ಈ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಲಿದ್ದು ಅದನ್ನು ನೀವು ಯಶಸ್ವಿಯಾಗಿ ನಿಭಾಯಿಸಲಿದ್ದೀರಿ. ನೀವು ಭೂಮಿ, ಆಸ್ತಿ ಖರೀದಿ ಅಥವಾ ಮಾರಾಟ, ಕಟ್ಟಡ ನಿರ್ಮಾಣ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ರೆ ಈ ವಾರ ನಿಮಗೆ ಕೋಟಿಗಟ್ಟಲೆ ಲಾಭ ತಂದುಕೊಡುವ ದೊಡ್ಡ ಒಪ್ಪಂದಗಳು ಕುದುರಲಿವೆ. ಬಹಳ ದಿನಗಳಿಂದ ಮಾರಾಟವಾಗದೆ ಉಳಿದಿದ್ದ ಸೈಟ್ಗಳು ಅಥವಾ ಮನೆಗಳು ಈ ಅವಧಿಯಲ್ಲಿ ಭಾರೀ ಬೆಲೆಗೆ ಮಾರಾಟವಾಗಲಿವೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ಎಚ್ಚರಿಕೆ ಎಂದರೆ ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಮುಖ ದಾಖಲೆಗಳು, ಒಪ್ಪಂದದ ಪತ್ರಗಳು ಮತ್ತು ಹಣಕಾಸಿನ ರಸೀದಿಗಳನ್ನು ಅತ್ಯಂತ ಜಾಗರೂಕತೆಯಿಂದ ಇಟ್ಟುಕೊಳ್ಳಿ. ಸಣ್ಣ ನಿರ್ಲಕ್ಷ್ಯದಿಂದಾಗಿ ಈ ಪ್ರಮುಖ ದಾಖಲೆಗಳು ಕಳೆದು ಹೋಗುವ ಅಥವಾ ಕಳ್ಳತನವಾಗುವ ಸಾಧ್ಯತೆ ಇದೆ. ಜಾಗರೂಕರಾಗಿ ಇರಿ. ನಿಮ್ಮದೇ ಆದ ಸ್ವಂತ ಫ್ಯಾಕ್ಟರಿ, ಸಣ್ಣ ಕೈಗಾರಿಕೆ ಅಥವಾ ಉತ್ಪಾದನಾ ಘಟಕಗಳಿದ್ದರೆ ಈ ವಾರ ನಿಮ್ಮ ವ್ಯವಹಾರವು ದಿನದೂಡುವ ಹಂತದಿಂದ ದಿಢೀರ್ ವೇಗವನ್ನು ಪಡೆದುಕೊಳ್ಳುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಉತ್ಪನ್ನಗಳ ಗುಣಮಟ್ಟಕ್ಕೆ ಹೆಚ್ಚಿನ ಬೇಡಿಕೆ ಬರಲಿದ್ದು ಹೊರ ರಾಜ್ಯ ಅಥವಾ ವಿದೇಶಿ ಕಂಪನಿಗಳಿಂದ ದೊಡ್ಡ ಮಟ್ಟದ ಆರ್ಡರ್ಗಳು ನಿಮ್ಮ ಕೈ ಸೇರಲಿವೆ. ನಿಮ್ಮ ವ್ಯವಹಾರದ ಗುಣಮಟ್ಟದ ಮೇಲೆ ವಿಶೇಷ ಗಮನ ಹರಿಸಿ, ಏಕೆಂದರೆ ಒಂದು ವಾರದ ಯಶಸ್ಸು ನಿಮ್ಮ ಇಡೀ ವರ್ಷದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲಿದೆ. ಹಳೆಯ ನಷ್ಟಗಳೆಲ್ಲವೂ ಮರೆಯಾಗಿ ಲಾಭದ ಹಣವು ನಿಮ್ಮ ಬ್ಯಾಂಕ್ ಖಾತೆಯನ್ನು ತುಂಬಿಸಲಿದೆ. ನೀವು ಜೀವನದಲ್ಲಿ ಅಂದ್ಕೊಂಡ ಈ ಕನಸು ನನಸಾಗಬೇಕಾ? ಹಾಗಾದರೆ ನೀವು ಈ ಮಂತ್ರವನ್ನು ಪಠನೆ ಮಾಡಲೇಬೇಕು. ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅನ್ನೋ ಮಂತ್ರವನ್ನು 108 ಬಾರಿ ಪಠಿಸಿ. ಇಲ್ಲಾಂದರೆ ಓಂ ಕೃಷ್ಣಾಯ ನಮಃ ಅನ್ನೋ ಈ ಮಂತ್ರ ಕೂಡ ನೀವು ಹೇಳಬಹುದು. ಆದಷ್ಟು ಈ ಮಂತ್ರವನ್ನು ನೀವು ಹೇಳ್ಕೊಂಡ್ರೆ ನೀವು ಜೀವನದಲ್ಲಿ ಏನೆಲ್ಲ ಕಷ್ಟಪಟ್ಟಿದ್ದೀರಾ, ಏನೆಲ್ಲ ಕನಸು ಕಂಡಿದ್ದೀರಾ ಅದನ್ನೆಲ್ಲ ಈಗ ನೆರವೇರೋ ಟೈಮು ಈ ಶುಭಗಳಿಗೆ, ಇವತ್ತಿನ ದಿನ ಈ ಶುಭ ದಿನ ಅಂತಾನೆ ಅನ್ಬಹುದು. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.